ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಜನವಿರೋಧಿ ಆಗೋಗಿದೆ. ಕರ್ನಾಟಕದ ಬಡ್ಜೆಟ್ ಏನಿದೆ ಆ ಬಡ್ಜೆಟ್ಟು ಈ ಗ್ಯಾರಂಟಿ ಸ್ಕೀಮು ಇವೆಲ್ಲನೂ ಕೂಡ ಫೇಲ್ ಆಗಿಬಿಟ್ಟಿದೆ. ಸರಿಯಾಗಿ ಗ್ಯಾರಂಟಿಗಳು ಹಣ ಕೊಡ್ತಾ ಇಲ್ಲ. ಬಡ್ಜೆಟು ಕೂಡ ಸರಿಯಾಗಿ ಸಾಲದಲ್ಲಿದೆ. 7 ಲಕ್ಷ ಕೋಟಿ ಸಾಲ ಇದೆ. ಸಿದ್ದರಾಮಯ್ಯನವರು ಪ್ರತಿ ವರ್ಷ 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂದಾಜು. ಸೊ ಅದರಿಂದ ಒಂದು ರೀತಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಹಸ್ತಾಂತರ ಮಾಡೋ ಸಂದರ್ಭದಲ್ಲಿ ಸಾಲದ ಕರ್ನಾಟಕವನ್ನು DK ಶಿವಕುಮಾರ್ ಅವರಿಗೆ ಕೊಡ್ತಾರೆ. ಸಾಲದ ಕರ್ನಾಟಕವನ್ನು DK ಶಿವಕುಮಾರ್ ಅವರಿಗೆ ಕೊಡ್ತಾರೆ. DK ಶಿವಕುಮಾರ್ ಅವರು ಅದನ್ನು ಇನ್ನಷ್ಟು ಸಾಲದ ಕರ್ನಾಟಕ ಮಾಡ್ತಾರೋ ಅಥವಾ ಒಳ್ಳೇದು ಮಾಡ್ತಾರೋ. ಈ ಕಮಿಷನ್ ವ್ಯಾಪಾರ ಇದೆಯಲ್ಲ, ಈಗ ಈ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತುಳುಕ್ತಾ ಇದೆ. ಕಮಿಷನ್ ಅನ್ನೋದು ಕಾಂಗ್ರೆಸ್ ಪಾರ್ಟಿಯ ಮನೆ ದೇವರಾಗಿದೆ. ಅದನ್ನು ಸ್ಟಾಪ್ ಮಾಡ್ತಾರಾ, ಇಲ್ಲ ಕಂಟಿನ್ಯೂ ಮಾಡ್ತಾರಾ, ಇಲ್ಲ ಜಾಸ್ತಿ ಮಾಡ್ತಾರಾ ಅನ್ನೋದು ನೋಡಬೇಕು. ಈಗಾಗಲೇ ಸಿದ್ದರಾಮಯ್ಯನವರು ಸುಮಾರು 65,000 ಕೋಟಿ ತೆರಿಗೆಗಳನ್ನು ಹಾಕಿದ್ದಾರೆ. ಇವ್ರು ಬಂದಮೇಲೆ ಇನ್ನೆಷ್ಟು ತೆರಿಗೆಗಳಾಗ್ತಾರೆ ಗೊತ್ತಿಲ್ಲ. ಒಟ್ಟಾಗಿ ನನಗೆ ಹೇಳೋದು ಅಂತಂದರೆ, ಕಾಂಗ್ರೆಸ್ ಪಾರ್ಟಿ ಜನರ ಪಾಲಿಗೆ ಸತ್ತೋಗಿದೆ. ಹೆಣ ಹೊರ್ತಾ ಇದ್ದಾರೆ. ಮುಂದೆ ಯಾರು ಹಿಂದೆ ಯಾರಾದರೂ ನಮಗೇನು ಡಿಫ್ರೆನ್ಸ್ ಇಲ್ಲ. ಹಿಂದೆ ಸಿದ್ದರಾಮಯ್ಯ ಬಂದರೂ ಅದೇ, ಮುಂದೆ DK ಶಿವಕುಮಾರ್ ಬಂದರೂ ಅಷ್ಟೇ. ಜನರ ಪಾಲಿಗೆ ಸರ್ಕಾರ